ಅಂತಂದ್ರೆ ಅವಕ್ಕೆ ಸಮಾಧಾನ ಮಾಡಬೇಕಾಗಿತ್ತು ಅಂತಂದ್ರೆ ಮನಿ ಒಳಗ ಹಣ್ಣು ಕೊಡ್ತಾ, ಅದ ಯೌವನಕ್ಕೆ ಬಂದ ಮ್ಯಾಗ ಅಳ್ಳಾಕತ್ತ ಅಂತಂದ್ರೆ ಹೆಣ್ಣು ಕೊಡ್ತಾ, ಮುಪ್ಪಿಗೆ ಬಂದ ಅಂತಂದ್ರೆ ಮುಪ್ಪಿಗೆ ಬಂದು ಸತ್ತ ಅಂತಂದ್ರೆ ಮಣ್ಣು ಕೊಡ್ತಾರೆ. ಆದ್ರೆ ಬದುಕಿಗೆ ಬಣ್ಣ ಕೊಡೋರು ಯಾರು ಅಂತಂದ್ರೆ ಸದ್ಗುರುಗಳು ಅನ್ನೋದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅಂತಹ ಗುರುವಿನ ವಾಣಿಯನ್ನ ನೀವೆಲ್ಲರೂ ಕೂಡ ನಾಗಲಿಂಗನ ಇರುವಿಕೆನೆ ಬಹಳ ವಿಚಿತ್ರ. ನಿನ್ನೆ ಬ್ರಾಹ್ಮಣರ ಅಗ್ರಹಾರದೊಳಗೆ ಹೋಗಿ ಏನ್ ಮಾಡ್ದ? ಅಡ್ಡ ಪಲ್ಲಕ್ಕಿ ಮಾಡಿಕೊಂಡ. ಅಡ್ಡ ಪಲ್ಲಕ್ಕಿ ವಿರೋಧ ಮಾಡದಂತವ್ರು ಮನಿ ಒಳಗ ಹೆಣಗಳ ಬಿದ್ದು, ಓಣಿ ಒಳಗ ಹೆಣಗಳ ಬೆಳ್ಕೋತ ಹೋದು. ಅವಾಗ ಬ್ರಾಹ್ಮಣರ ತಂಡದ ಹಿರಿ ಮನುಷ್ಯ ಹೇಳ್ತಾನೆ, ಅಲ್ಲೋ ಅಡ್ಡ ಪಲ್ಲಕ್ಕಿ ಅಂತಂದ್ರೆ ಪಾಲ್ಕಿ ಒಳಗ ಕುಂತು ಮೆರವಣಿಗೆ ಮಾಡ್ಕೊಳ್ಳೋದು ನೋಡಿವಪ್ಪ, ಆದ್ರೆ ಸಿದಿಗಿ ಮ್ಯಾಗ ಕುತ್ತು ಮೆರವಣಿಗೆ ಮಾಡ್ಕೊಳ್ಳೋದು ನಿಂದೊಬ್ಬಂದ ನೋಡುದು, ಸಿದಿಗಿ ಅದು ನನ್ನ ಗದ್ದುಗೆ ಅಂತ ನಾಗಲಿಂಗ. ಯಾಕಂತ ಕೇಳಿದ್ರೆ ಪರಮಾತ್ಮ ಎಲ್ಲದಾನ ಅಂತಂದ್ರೆ ಸುಡುಗಾಡದಾಗ ಇರ್ತಾನೆ. ಆ ಸುಡುಗಾಡದಾಗ ಬಿಟ್ಟು ಬಂದಿರ್ತೀರಿ ಯಾವುದನ್ನ? ಸಿದಿಗಿಯನ್ನ. ಅದು ಪರಮಾತ್ಮನ ಸಿಂಹಾಸನ, ಅದು ಸಿದಿಗಿ ಅದು ನನ್ನ ಗದ್ದುಗೆ, ಅದ್ರಾಗ ನಾ ಮೆರವಣಿಗೆ ಮಾಡ್ಕೊಳ್ಳವ ಅಂತಂದಾಗ ಯಾರು ವಿರೋಧ ಮಾಡ್ತಾರ ಅವ್ರ ಮನಿ ಎಲ್ಲ ಸರ್ವನಾಶ ಆಗಿ ಹೋಯಿತು, ತಪ್ಪಾತು ಅಂತ ತಿಳ್ಕೊಂಡು ನಾಗಲಿಂಗನ ಪಾದಕ್ಕೆ ಬಿದ್ದಾಗ ಮತ್ತೆ ಪುನರಪಿ ಅಡ್ಡ ಪಲ್ಲಕ್ಕಿ ಉತ್ಸವ ಎಲ್ಲಿ ನಡೀತು ಅಂತ ಕೇಳಿದ್ರೆ ಅಗ್ರಹಾರದ ಓಣಿ ಒಳಗೆ ಹೋಯಿತು ಅನ್ನುವಂತ ಲೀಲೆಯನ್ನು ನೀವೆಲ್ಲರೂ ಕೂಡ ಕೇಳಿದ್ರಿ. ಹಿಂಗ ನಾಗಲಿಂಗನ ಶಕ್ತಿ ಬಹಳ ದೊಡ್ಡದು. ಯಾರು ಅವನ ವಿರುದ್ಧ ಹೋಗ್ತಾರ ಅವ್ರು ಯಾರು ಬದುಕಿದ ಇತಿಹಾಸ ಇಲ್ಲ. ಅವ ಏನಂತ ಅನ್ನೋದೆಲ್ಲ ಆಗಿ ಹೋಗ್ಯದ. ನಿಮಗೆಲ್ಲ ಗೊತ್ತಿರಬೇಕು, ನಾಗಲಿಂಗ ನವಲಗುಂದದಿಂದ ಎಲ್ಲಿಗೆ ಬಂದ ಅಂತಂದ್ರೆ ಶಿಶುನಾಳಕ್ಕೆ ಬಂದ. ಶಿಶುನಾಳಕ್ಕೆ ಬಂದ. ಅವ ಒಂದೇ ಊರಾಗಿರೋ ಮನುಷ್ಯನೇ ಅಲ್ಲವ. ಇವತ್ತು ಇಂಗ್ಲೇಶ್ವರ, ನಾಳೆ ರಬಿನಾಳ, ಅಚ್ಚಿನಾಡದ ಬೈರವಾಡಿಗೆ, ಅಚ್ಚಿನಾಡದ ಡೋಣೂರ, ಎಂಬತ್ನಾಳ, ಹಿಂಗ ಒಂದೊಂದು ಊರಿಗೆ ಹೋಗವ. ಆದ್ರ ನವಲಗುಂದಕ್ಕೆ ಬಂದ್ರೆ ಮಾತ್ರ ಎಲ್ಲಿ ಇರ್ತಿದ್ದ ಅಂತಂದ್ರೆ ಮೌನೇಶ್ವರ ಗುಡಿ ಸಮೀಪಕ್ಕೆ ಇರವ. ಸಮಗಾರ ಭೀಮವ್ವ ತಂದು ಕೊಟ್ಟಿದ್ದ ಪ್ರಸಾದವನ್ನ ಉಣ್ಣಾವ. ಆದ್ರೆ ನಾಗಲಿಂಗನ ಬಾಯಿ ಒಳಗೆ ಸಮಗಾರ ಭೀಮವ್ವ ಹೆಂಗಾಗಿ ಬಿಟ್ಟಿದ್ಲು ಅಂತಂದ್ರೆ ಏನಾರ ಅನ್ಬೇಕಾಗಿತ್ತು, ಥೋ ಸಮಗಾರ ಭೀಮವ್ವನ ಅಂತಿದ್ದವ. ಏನಂತಿದ್ದ? ಪ್ರತಿಯೊಂದು ಮಾತಿಗೂ ಥೋ ಸಮಗಾರ ಭೀಮವ್ವನ. ಹಿಂಗ ಆ ನಾಗಲಿಂಗರು ಎಲ್ಲಿಗೆ ಬಂದ್ರು ಅಂತಂದ್ರೆ ಶಿಶುನಾಳಕ್ಕೆ ಬಂದ್ರು. ಆ ಶಿಶುನಾಳದಾಗ ಯಾರದಾರ ಅಂತಂದ್ರೆ ಶರೀಫ್ ಸಾಹಿಬರು ಅಂತದಾರ. ಆದ್ರೆ ಹುಟ್ಟಿದ್ದು ಎಲ್ಲಿ ಅಂತಂದ್ರೆ ಮುಸಲ್ಮಾನ್ ಧರ್ಮದೊಳಗೆ. ಆದ್ರೆ ಸ್ವೀಕಾರ ಮಾಡಿದ್ದು ಯಾವ ಗುರುವನ್ನ ಅಂತಂದ್ರೆ ಮುಸಲ್ಮಾನರ ಗುರುವನ್ನ ಆತ ಸ್ವೀಕಾರ ಮಾಡಿದ್ದಿಲ್ಲ. ಆತ ಯಾರನ್ನ ಸ್ವೀಕಾರ ಮಾಡಿದ್ದ ಅಂತಂದ್ರೆ ಬ್ರಾಹ್ಮಣರ ಧರ್ಮದಲ್ಲಿ ಹುಟ್ಟಿರುವಂತಹ ಗುರು ಗೋವಿಂದ ಭಟ್ಟರಿಂದ ಜನಿವಾರವನ್ನ ಹಾಕೊಂಡು ಇಸ್ಲಾಂ ಧರ್ಮದೊಳಗೆ ಇದ್ರೂ ಸಹಿತ ಮಹಾತ್ಮನಾಗಿ ಹೋದ. ಅವನೇ ಏನು ಬಹಳ ದೊಡ್ಡ ಮಹಾತ್ಮ ಶಿಶುನಾಳ ಶರೀಫ. ತತ್ವಪದಗಳನ್ನ ಬರೆದು ಹಾಡಿದಂತಹ ಪುಣ್ಯಾತ್ಮ. ಯಾವಾಗಲೂ ಕೂಡ ಏಕದಾರಿ ವೀಣೆಯನ್ನು ನುಡಿತಾ ಅನೇಕ ತತ್ವ ಪದಗಳನ್ನ, ಕೊಡಗನ್ನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೊಡಗನ್ನ ಕೋಳಿ ನುಂಗಿತ್ತ, ಅನೇಕ ಪದಗಳನ್ನು ಈ ರೀತಿ ಪದಗಳನ್ನ ಹಾಡುವಂತವನ ಊರಿಗೆ ಯಾರು ಬಂದ್ರು ಅಂತಂದ್ರೆ ನಾಗಲಿಂಗರು ಬಂದ್ರು. ನಾಗಲಿಂಗರು ಬಂದಿದ್ದನ್ನ ತಿಳ್ಕೊಂಡ ಯಾರು? ಶಿಶುನಾಳ ಶರೀಫ. ಓಡಿ ಹೋಗಿ ನಾಗಲಿಂಗರ ಪಾದಕ್ಕೆ ಬಿದ್ದುಗಳೇನೆ, ಯಾಕಪ್ಪ ಶರೀಫ ಹೆಂಗದಿ ಎಂದ. ಯಪ್ಪ ನಿನ್ನ ಆಶೀರ್ವಾದದಿಂದ ಆರಾಮದೀನಿ. ಅಲ್ಲೋ ಮತ್ತ ಇಲ್ಲೇ ಕುಂತಿಯಲ್ಲೋ ಚಿಲ್ಮಿ ಸೇದಕ್ಕಂತ. ಚಿಲಿಮಿ ಸೇತಿದ್ದ ಯಾರು? ಶಿಶುನಾಳ ಶರೀಫ. ಚಿಲಿಮಿ ಮತ್ತು ಒಂದಿಷ್ಟು ಶಂಕರಿ ಕುಡಿತಿದ್ದ. ಶಂಕರಿ ಅಂತಂದ್ರೆ ಈಗಿನ ಭಾಷೆ ಒಳಗೆ ದಾರು. ಆಗಿನ ಭಾಷೆದೊಳಗೆ ಏನಂತಿದ್ರು? ಶಂಕರಿ ಅಂತ ಕರಿತಿದ್ರು. ಆ ದಾರು ಕುಡ್ಕೊಂತ ನಿಷೇಧಾಗ ಹಂಗ ಕುಂತಿಯಲ್ಲೋ ಅಂತಂದುಕೊಳ್ಳೇನೆ ಏನ್ ಮಾಡೋದಪ್ಪ, ಜಗತ್ತಿನ ಚಿಂತೆ ಮರಿಬೇಕಾದ್ರೆ ಆ ಶಂಕರಿನ ನನಗೆಲ್ಲ ಆಧಾರ ಅಂತಂದುಕೊಳ್ಳೇನೆ ಆತು ಶರೀಫ ಬಾ ಇಲ್ಲಿ ಅಂತ ತಿಳ್ಕೊಂಡು ಶರೀಫನನ್ನ ಕರ್ಕೊಂಡು ಒಂದು ಹಳ್ಳಿ ಕಡೆ ಹೋಗಬೇಕು ಅಂತ ತಿಳ್ಕೊಂಡು ಲಕ್ಷ್ಮೇಶ್ವರದ ಸಮೀಪಕ್ಕೆ ಅಡ್ಡಾಡಕತ್ರಿ ಇವರಿಬ್ರು. ಶರೀಫ ಮುಂದೆ ಹೊಂಟಿದ್ದ, ನವಲಗುಂದ ನಾಗಲಿಂಗ ಹಿಂದಿಂದ ಹೊಂಟಿದ್ದ. ಶರೀಫ್ ಮುಂದೆ ಹೊಂಟಿದ್ದ, ನಾಗಲಿಂಗ ಹಿಂದಿಂದ ಹೊಂಟಿದ್ದ. ಶರೀಫ್ ಇನ್ನೂ ಕುದ್ದಾನೋ ಇಲ್ಲೋ ಬೆಂದಾನೋ ಇಲ್ಲೋ ಅಂತ ನೋಡ್ಬೇಕು ಅಂತ ತಿಳ್ಕೊಂಡು ಹಿಂದಿನಿಂದ ಬಂದು ನಾಗಲಿಂಗ ಏನ್ ಮಾಡ್ದ ಅಂತಂದ್ರೆ ಶರೀಫನ ತಲೆ ಮ್ಯಾಗಿನ ರುಂಬಾಲವನ್ನ ತೆಗೆದು ತೆಳಗ್ ಒಗದ. ಏನ್ ಮಾಡ್ದ?
ಶರೀಫನ ತಲೆ ಮ್ಯಾಗಿನ ರುಂಬಾಲವನ್ನ ತೆಗೆದು ಕೆಳಗೆ ಒಗದುಗಳನೆ ನಾಗಲಿಂಗ ಅಂದ, ಶರೀಫ ತಲೆ ಮ್ಯಾಗಿನ ರುಂಬಾಲ ಬಿತ್ತಲ್ಲೋ, ಶರೀಫ ತಲೆ ಮ್ಯಾಗಿನ ರುಂಬಾಲ ಬಿತ್ತಲ್ಲೋ ಅಂತಂದ ಒಳನೆ ಆಗ ಶರೀಫ್ ಅಂತಾನ, ಅದು ತಾನಾಗಿ ಬಿದ್ದಿಲ್ಲ, ನೀನಾಗೆ ಒಗದಿ, ಇದರಿಂದ ನಿನಗೆ ಏನು ತಿಳಿತು ಅಂತಂದ. ಯಾರು? ನಾಗಲಿಂಗ ಅಂತಾನ, ಇದರಿಂದ ನಿನಗೆ ಏನು ತಿಳಿತು ಅಂತಂದ ಒಳನೆ ಶರೀಫ್ ಅಂತಾನ, ಇನ್ನು 15 ದಿನದೊಳಗ ನನ್ನ ಹೆಂಡತಿ ಸಾಯ್ತಾಳ ಅನ್ನೋದನ್ನ ನೀ ತೋರಿಸಿಯಲ್ಲಪ್ಪ ಅಂದ, ನೀ ತೋರಿಸಿಯಲ್ಲಪ್ಪ ಅಂದ. ಇದಕ್ಕಂತಾರ ಮಹಾತ್ಮರು. ಇವ್ರಿಗೇನಂತಾರ? ತ್ರಿಕಾಲ ಜ್ಞಾನಿಗಳು ಅಂತ. ಭೂತಮಾನ, ವರ್ತಮಾನ, ಭವಿಷ್ಯ ಕಾಲದೊಳಗೆ ನಡೆಯುವಂತಹದ್ದನ್ನು ಹೇಳುವಂತಹ ಮಹಾತ್ಮರು ಇವರು. ಅಲ್ಲೋ, ನಿನ್ನ ತಲೆ ಮ್ಯಾಗಿನ ರುಂಬಾಲ ಬಿದ್ದದ ಅಂತಂದುಗಳೇನೆ ನಿನ್ನ ಹೆಂಡತಿನ ಸಾಯ್ತಾಳ ಅನ್ನೋದು ಹೆಂಗ್ ಗೊತ್ತಾತು ಅಂತಂದ್ರೆ, ಯಪ್ಪ ಗುರು ಗೋವಿಂದ ಭಟ್ಟರ ಆಶೀರ್ವಾದದಿಂದ ಇಷ್ಟು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಹೆಂಗೋ, ಈ ಈ ಗಡಿಗೆ ಇನ್ನೂ ಇದು ಹಸಿದಿಲ್ಲೋ, ಇದು ಬೆಂಕಿ ಒಳಗೆ ಬೆಂದದ ಅಂತಂದಾಗ ನೀ ಏನು ಮಾಡ್ತೀಯ ಅದು ಎಲ್ಲವೂ ಕೂಡ ತಿಳಿತದ ಅಂತ ತಿಳ್ಕೊಂಡು ಸಂತ ಶಿಶುನಾಳ ಶರೀಫ ಹೇಳಿದ್ನಂತ. ಸಂತ ಶಿಶುನಾಳ ಶರೀಫ ಹೇಳಿದ್ನಂತ. ಆ ಶರೀಫರು ಹೇಳಿದ್ದನ್ನ ಕೇಳಿ ಮುಂದೆ 15 ದಿನಗಳ ಕಾಲ ಅವ್ರ ಜೊತೆಗಿನ ಓಡಾಡಕ್ಕೆ ಶುರು ಮಾಡಿದ್ರು. 15 ದಿನದ ನಂತರ ಏನು ಸೂಕ್ಷ್ಮವಾಗಿ ಏನು ಸೂಚನಾ ಕೊಟ್ಟಿದ್ರಲ್ಲ, ತಲೆ ಮ್ಯಾಗಿನ ರುಂಬಾಲ ತೆಳಗು ಒಗದು, ಅವಾಗ ಒಂದು ಕಡೆ ಇಬ್ರು ಕೂಡಿ ಲಕ್ಷ್ಮೇಶ್ವರದಾಗ ಒಂದು ಗುಡಿಯಾಗ ಕುಂತಾಗ ಶಿಶುನಾಳದಿಂದ ಒಬ್ರು ಯಾರೋ ಓಡಿ ಬಂದ್ರು. ಶರೀಫನಿಗೆ ಹೇಳ್ತಾರೆ, ಶರೀಫ ನಿನ್ನ ಹೆಂಡತಿ ಸತ್ತಾಳು. ಕರೆಕ್ಟ್ 15 ದಿನ ಆಗಿತ್ತು, ರುಂಬಾಲ್ ಬಿದ್ದು ತಲೆ ಮ್ಯಾಗಿನಿಂದ 15 ದಿನ ಆಗಿತ್ತು. ಶರೀಫ ನಿನ್ನ ಹೆಂಡತಿ ಸತ್ತಾಳು, ಬಾರೋ ಅಂತಂದುಗಳೇನೆ. ಆಗ ಶರೀಫ ಹೋಗಲಿಲ್ಲ. ನಾ ಬಂದ್ರೆ ಏನಕ್ಕೆ ಬದುಕ್ತಾಳ? ನೋಡ್ರಿ ಶರೀಫ ಮಹಾತ್ಮರ ವಾಣಿ ಹೆಂಗದ, ನಾ ಏನು ಬಂದ್ರೆ ಬದುಕ್ತಾಳ ಆತು. ಅಕ್ಕಿನ ಭೂಮಿ ಋಣ ಮುಗದದ, ಅಕ್ಕಿನ ಕರ್ಕೊಂಡು ಹೋಗಿ ಏನ್ ಮಾಡ್ಬೇಕು ಅದನ್ನೆಲ್ಲ ನೀವು ಮಾಡಿಬಿಡ್ರಿ ಅಂತಂದುಗಳೇನೆ ಆ ಕ್ಷಣದೊಳಗ ನಾಗಲಿಂಗನ ಮುಂದೆ ತತ್ವಪದವನ್ನ ಬರೆದು ಹಾಡಿಬಿಟ್ಟ. ಏನಂತ? ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ, ಸಾವು ನೋವಿಗೆ ಸಾರುವ ಬೀಗನ ಮಾತಿನ ಹಂಗು ಎನಗ್ಯಾಕೋ. ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ, ಸಾವು ನೋವಿಗೆ ಸಾರುವ ಬೀಗನ ಮಾತಿನ ಹಂಗು ಎನಗ್ಯಾಕೋ. ಬಹಳ ಮಂದಿ ಹೆಂಡರು ಸತ್ರ ಅಳತಿರ್ತಾರ, ಬಡ್ಕೊಂಡು ಅಳತಿರ್ತಾರ, ನನ್ನ ಹೆಂಡತಿ ಹೋದ್ಲು, ನನ್ನ ಹೆಂಡತಿ ಹೋದ್ಲು. ಒಂದ್ ಊರಾಗ ಹಿಂಗ ಆಗಿತ್ತು, ಕೇಳ್ರಿ. ತಂದಿ ಸತ್ತ. ಯಾರ ಸತ್ರು? ಅಪ್ಪ ಸತ್ತ. ಅಪ್ಪನ ಹೆಣದ ಮ್ಯಾಗ ಬಿದ್ದು ಬಾಯಿ ಬಡ್ಕೊಂಡು ಅಳಾಕತ್ತ. ಸಮಾಧಾನ ಮಾಡಕ್ ಹೋದ್ರು, ಸಮಾಧಾನ ಆಗ್ಲಿಲ್ಲ. ಅವ್ರ ಅಪ್ಪನ ವಯಸ್ಸಿನವ್ರು ಬಂದ ಕಿಸಿಂದ, ನಿಮ್ಮ ಅಪ್ಪ ಸತ್ರ ಏನಾಯ್ತು? ನಿಮ್ಮ ಅಪ್ಪ ಇದ್ದಂಗ ನಾವು ಮಣ್ಣೆತ್ತಿನ ಮುಗಿಂದ ಸುಮ್ಕುಂದ್ರು. ನಮ್ಮ ಜನ್ಮಕ್ಕೆ ಜೋಡಿ ಮುಂದೆ ಕುಂದಿರ್ತಾವ ಬಂದು. ಏನ ಹೇಳಾಕತ್ತಿದ್ನಿಲ್ಲ, ಅಪ್ಪ ಸತ್ತ, ಅಪ್ಪನ ಹೆಣದ ಮ್ಯಾಗ ಬಿದ್ದು ಸತ್ತಯ್ಯಪ್ಪ, ನಾ ಇನ್ನು ಯಾರನ್ನ ನಮ್ಮಪ್ಪ ಅನ್ಲಿ, ನೀ ಬಿಟ್ಟು ಹೊಂಟಿನ ನಾ ಹೆಂಗ್ ಬದುಕ್ಲಿ, ಹೆಂಗ್ ಮಾಡ್ಲಿ ಅನ್ನೋದ್ರಾಗ ಅಪ್ಪನ ವಯಸ್ಸಿನವ್ರು ಬಂದು, ನಿಮ್ಮ ಅಪ್ಪ ಸತ್ರ ಏನಾತೋ? ನಿಮ್ಮ ಅಪ್ಪ ಇದ್ದಂಗ ನಾವು ಗಪ್ಪಾಗು ಅಂದುಗಳೇ ಗಪ್ಪ. ಕೇಳ್ರಿ ಇದನ್ನ. ಮುಂದೊಂದು 8 ತಿಂಗಳದ ಮ್ಯಾಗ ಅವ್ರವು ಸತ್ಲು. ಯಾರು ಸತ್ರು? ಅವ್ರವು ಸತ್ಲು. ಯವ್ವ ಅಪ್ಪ ಬಿಟ್ಟು ಹೋದ, ನೀನು ಬಿಟ್ಟು ಹೋದೆಲ್ಲ, ಇನ್ನು ಮುಂದೆ ನಾ ಯಾರನ್ನ ಅವ್ವ ಅನ್ಲಿ, ಯಾರನ್ನ ನಾ ತಾಯಿ ಅನ್ಲಿ, ಯಾರನ್ನ ನಾನು ಊಟ ಕೇಳಲಿ, ಹೆಂಗ ಬದುಕ್ಲಿ, ಇನ್ನು ಮುಂದೆ ನಾ ಹೆಂಗ ಮಾಡ್ಲಿ ಅನ್ನೋದ್ರಾಗನ ಅವ್ರವನು ವಯಸ್ಸಿನ ಹೆಣ್ಮಕ್ಳೇನಿದ್ರಲ್ಲ ಆಯಿಗಳು, ಅವ್ರು ಬಂದ್ರು, ಹೊರಗೆ ಕರ್ಕೊಂಬಂದ್ರು, ಕಣ್ಣೀರು ಒರೆಸಿ, ಈಗ ನಿಮ್ಮವ್ ಸತ್ರ ಏನಾತಪ್ಪ, ಈಗ ನಿಮ್ಮವ್ ನಾವಿದ್ದಂಗಿಲ್ಲ, ಓಣ್ಯಾಗಿಲ್ಲ, ಈಗ ಗಪ್ಪಾಗು ಅಂದು ಒಳ್ಳೆನೆ ಅವಾಗ ಗಪ್ಪಾಗ. ಅಪ್ಪ ಸತ್ತುಗಳೇನೆ ಅಪ್ಪನ ವಯಸ್ಸಿನ ಅವ್ರು ಬಂದು ನಿಮ್ಮ ಅಪ್ಪ ಇದ್ದಂಗ ಅಂದ್ರು, ಅವಾಗ ಗಪ್ಪಾದ. ಮುಂದೆ ಅವ್ರವು ಸತ್ರು, ನಿಮ್ಮವ್ ಇದ್ದಂಗ ಅಂದ್ರೆ ಅವಾಗ ಗಪ್ಪಾದ. ಮುಂದೊಂದು ವರ್ಷದ ಮ್ಯಾಗ ಹೆಂಡತಿ ಸತ್ಲು. ಅಳಾಕತ್ತ, ಒಬ್ರು ಬಿಡಿಸಾಕ್ ಬರೋಲ್ರು.
ಸಮಾಧಾನ ಹೇ ನನ್ನ ಹೆಂಡತಿ ಸತ್ತಳ ಅಳವನ ಇನ್ನು ಯಾರಿಗೆ ಹೆಂಡತಿ ಅನ್ಲಿ ಅನ್ನೋದುಗಳನ್ನೇ ಅಳಾಕತ್ತ ಒಟ್ಟ ಅದೇನದು ಕಸರ್ಕೊಂಡು ಹೋಗಿ ಆಕಿನ ಮ್ಯಾಗ ಬಿದ್ದು ಅಳಾಕತ್ತುಗಳನ್ನೇ ಒಬ್ಬ ಮುತ್ಯ ಬಂದು ಪಡ್ಡನ ಹೊಡೆದ. ಅಲ್ಲೋ ನಿಮ್ಮ ಅಪ್ಪ ಸತ್ತ ಗಪ್ಪಾದಿ ಮಗನೇ, ನಿಮ್ಮವು ಸತ್ತ ಗಪ್ಪಾದಿ ಮಗನೇ, ಈ ಒಬ್ಬರದ ಸಮಾಧಾನ ಮಾಡಿದ್ರೆ ಸಮಾಧಾನ ಅಕ್ಕಿ ಅಂದುಗಳು ನೀವೇನ್ ಅನ್ಬೇಕ್ರಿ? ನಮ್ಮ ಅಪ್ಪ ಸತ್ತಾಗ ನಮ್ಮ ಅಪ್ಪ ಇದ್ದಂಗ ಅಂದ್ರು ಗಪ್ಪಾದೆ. ಈಗ ನಮ್ಮವು ಸತ್ತಾಗ ನಮ್ಮವು ಇದ್ದಂಗ ಅಂದ್ರು ಗಪ್ಪಾದೆ. ಒಬ್ಬಾಕೆರ ಬಂದು ನೀನು ಹೇಳ್ತಿದ್ದಂಗ ಒಬ್ಬಾಕೆರ ಅತ್ತಳನು ಜಗತ್ತು ಹೆಂಗದ ನೋಡ್ರಿ. ಇಂಥವ್ರಿಗೆ ಏನ್ ಅನ್ಬೇಕಪ್ಪ? ಏನು ಜ್ಞಾನಿಗಳು ಅನ್ಬೇಕು, ಏನು ಅಜ್ಞಾನಿಗಳು ಅನ್ಬೇಕು? ಹೌದಿಲ್ಲ? ಶಿಶುನಾಳ ಶರೀಫ್ ಅಂತಾನ ಹೆಂಡತಿ ಸತ್ತಾಳ ಅಂತಂದ್ರೆ ಮುಗಿದು ಹೋತು, ಅಕ್ಕಿನ ಕರ್ಕೊಂಡು ಹೋಗ್ರಿ. ಅಕ್ಕಿ ಸಾಯ್ತಾಳ ಅನ್ನೋದು ನವಲಗುಂದ ನಾಗಲಿಂಗ 15 ದಿನದಿಂದ ನನಗೆ ಹೇಳ್ಯಾನ ಅಂತಂದುಗಳೇನೆ. ಆಗ ನಾಗಲಿಂಗ ಅಂತಾನ, ಶಿಶುನಾಳ ಶರೀಫ ಮೋಹ ಹೋಯ್ತಿಲ್ಲ, ಈಗರ ಹೋಯ್ತಿಲ್ಲ ಮೋಹ ಮುಗಿತು, ಹೆಂಡತಿ ಸಂಬಂಧ ಊರಿಗೆ ಹೊಕ್ಕಿದ್ದಿ, ಬಾಯಿ ನನ್ನ ಜೊತೆಗೆ ಅಂದುಗಳೇನೆ ಹೇಳ್ತೀನಿ. ಹೆಂಡತಿ ಸತ್ಲು ಅಂತ ಅಂದುಗಳೇನೆ ಆಗ್ಲಿ ಅಂತ ತಿಳ್ಕೊಂಡು ಶಂಕರಿ ಕುಡ್ದ. ಯಾರು? ಶಿಶುನಾಳ ಶರೀಫ. ಹಡದ ಚಿಲ್ಮಿ ಹಚ್ಚಿ ಗಾಂಜಾ ಹೊಡ್ಯಾಕತ್ತುಗಳೇನೆ ಆತ ನಡಿ ಅಂತ ತಿಳ್ಕೊಂಡು ಅಲ್ಲಿ ಲಕ್ಷ್ಮೇಶ್ವರದ ಸಮೀಪಕ್ಕೆ ಒಂದು ದಟ್ಟವಾಗಿರುವಂತಹ ಬಯಲು ಪ್ರದೇಶದೊಳಗೆ ಬಂದು ಇಬ್ರು ಮಾತಾಡ್ಕೊಂತ ಬರ್ತಾ ಇದ್ರು. ಶರೀಫ, ಈ ಜಾಗ ಬಹಳ ದೊಡ್ಡದಿದು, ಇವತ್ತಿಲ್ಲಿ ಏನೂ ಇಲ್ಲ, ಮುಂದೊಂದು ಕಾಲಕ್ಕೆ ಬಹಳ ದೊಡ್ಡ ಕ್ಷೇತ್ರ ಆಗ್ತದಲೆ ಅಂದ ನಾಗಲಿಂಗ. ಯಾಕ ಇಲ್ಲೇನಾಗ್ತದ ಅನ್ನೋದ್ರಾಗ ಹೇಳ್ತೀನಿ. ಹಿಂಗ ಕೈಯಾಗಿದ್ದ ಚಿಲುಮಿ, ಅದೇನ ಗಾಂಜಾ ಸಿಕ್ಕು ಚಿಲುಮಿ ಇತ್ತಲ್ಲ, ಅದು ಪಟಕ್ಕರ ತೆಳಗ ಬಿದ್ದು ಪಟ್ನ ಒಡೆದು ಹೋಗಿಬಿಡ್ತದೆ. ಚಿಲುಮಿ ಅಂತಂದ್ರೆ ಅದು ಮಣ್ಣಿಂದ ತಯಾರು ಮಾಡಿರ್ತಾರೆ, ಅದರಾಗ ತಂಬಾಕು ತುಂಬಿ ಬೆಂಕಿ ಹಚ್ಚಿ ಕಿಶಿಂದ ಅದು ಗಾಂಜಾ ಸೇತಿರ್ತಾರೆ. ಆ ಸೇದು ಹೊತ್ನ್ಯಾಗ ಅದು ಯಾಕೋ ಏನೋ ಗೊತ್ತಿಲ್ಲ, ಅದು ಮಹಾತ್ಮ ಈ ಜಾಗದಾಗ ಒಂದು ಪುಣ್ಯ ಕ್ಷೇತ್ರ ಹುಟ್ಟುತ್ತದೆ ಅಂತ ನಾಗಲಿಂಗ ಅನ್ನೋದ್ರಾಗನ ಆ ಚಿಲುಮಿ ಕೈಯಾಗಿಂದ ಬಿದ್ದು ಪಟ್ಟಣ ಒಡೆದು ಹೋಗಿ ಅದರಾಗಿದ್ದ ತಂಬಾಕೆಲ್ಲ ಅಲ್ಲಿ ತಳಗ ಬಿದ್ದು ಬಿಡುತ್ತೆ. ಬಿದ್ದುಗಳೇನೆ ಅಯ್ಯೋ ನನ್ನ ಚಿಲುಮಿನೇ ಒಡೆದು ಹತ್ತಲು ನಾಗಲಿಂಗ ಅಂದ. ಮಗನ ನೀ ಚಂದಾಗಿ ಹಿಡ್ಕೋಬೇಕು ಕೈಯಾಗ, ಎಕ್ಕಡ್ರೆ ನಿಷೇಧಾಗಿ ಹಿಡ್ಕೊಂಡು ಮತ್ತೆ ಎಕ್ಕಡ್ರೆ ಅಡ್ಡಾಡಿದ್ರೆ ಅದು ಮತ್ತೆ ಬಿದ್ದು ಒಡಿದೆ ಅದು ಅಂದುಗಳೇನೆ ಆ ಚಿಲುಮಿ ಒಡೆದು ಹೋಗಿತ್ತು, ತಂಬಾಕೆಲ್ಲ ಅಲ್ಲಿ ಬಿದ್ದಿತ್ತಲ್ಲ. ಅವಾಗ ನಾಗಲಿಂಗ ಅಂತಾನ, ಲೇ ಈ ಜಾಗದಾಗ ಚಿಲುಮಿ ಒಡೆದು ನಿನ್ನ ತಂಬಾಕು ಬಿದ್ದದ ಅಂತಂದ್ರ ಇದು ಕ್ಷೇತ್ರ ಆಗ್ತದ, ಇಲ್ಲಿ ಮುಕ್ತಿ ಮಂದಿರ ಅನ್ನುವಂಥದ್ದು ನಿರ್ಮಾಣ ಆಗ್ತದಲೇ, ಮುಕ್ತಿ ಮಂದಿರ ಅನ್ನುವಂಥದ್ದು ನಿರ್ಮಾಣ ಆಗ್ತದೆ. ಇಲ್ಲೊಬ್ಬ ಪುಣ್ಯಾತ್ಮ ಹುಟ್ಟಿ ಬರ್ತಾನ, ಈ ಜಾಗದಾಗ ಒಬ್ಬ ಪುಣ್ಯಾತ್ಮ ಹುಟ್ಟಿ ಬರ್ತಾನ. ಅವ ಯಾರು ಅಂತಂದ್ರೆ ಪಂಚಪೀಠಗಳಲ್ಲಿ ಮೊದಲನೇ ಪೀಠದ ಶ್ರೀಮದ್ ಬ್ರಹ್ಮಾಪುರಿ ಲಿಂಗೈಕ್ಯ ಜಗದ್ಗುರು ವೀರಗಂಗಾಧರ ಶಿವಯೋಗಿ ಹುಟ್ಟಿ ಬರ್ತಾನೋ. ಈ ಜಾಗದಾಗ ವೀರಗಂಗಾಧರ ಶಿವಯೋಗಿ ಹುಟ್ಟಿ ಬರ್ತಾನೋ. ಆತನಿಂದ ಈ ನಾಡು ಸಮೃದ್ಧಿ ಆಗ್ತದೋ ಅಂತ ಅಂದು ಕ್ಷೇತ್ರ ಇವತ್ತೇನಾಗ್ಯದ? ಮುಕ್ತಿ ಮಂದಿರ ಆಗ್ಯದ. ಅದು ಶಿವನ ಕ್ಷೇತ್ರ ಆಗ್ಯದ. ಅಲ್ಲಿ ಯಾರು ಹುಟ್ಟಿ ಬಂದ್ರು? ಅಲ್ಲೇ ಲಕ್ಷ್ಮೇಶ್ವರದ ಸಮೀಪಕ್ಕೂ ಇರುವಂತಹ ಪಾಲಿಕೊಪ್ಪದೊಳಗ ಯಾರು ಹುಟ್ಟಿ ಬಂದ್ರು ಅಂತಂದ್ರೆ ವೀರಗಂಗಾಧರ ಜಗದ್ಗುರುಗಳು ಹುಟ್ಟಿ ಬಂದ್ರು. ವೀರಗಂಗಾಧರ ಜಗದ್ಗುರುಗಳು ಬಂದು ಏನು ಮಾಡಿದ್ರು ಅಂತಂದ್ರೆ ಮುಕ್ತಿ ಮಂದಿರ ಧರ್ಮ ಕ್ಷೇತ್ರದೊಳಗ ತ್ರಿಕಾಲ ಪೂಜಾ ಅನುಷ್ಠಾನವನ್ನ ಮಾಡಿ ಆ ಊರನ್ನ ಮಹಾಕ್ಷೇತ್ರವನ್ನಾಗಿ ಮಾಡಿದ್ರು. ಇವತ್ತಿಗೂ ಕೂಡ ಸಾವಿರಾರು ಜನ ಭಕ್ತರು ಅಲ್ಲಿ ಹೋಗಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಗುರುಗಳ ಆಶೀರ್ವಾದವನ್ನ ಪಡ್ಕೊಂಡು ಬರ್ತಾರ. ಅದು ಮುಂದೆ ಯಾರ ಲೀಲಾ ಅಂತ ಕೇಳಿದ್ರೆ ಅದು ನವಲಗುಂದ ನಾಗಲಿಂಗನ ಮಾತಿನಂಗ ಅಲ್ಲಿ ಕ್ಷೇತ್ರ ಉತ್ಪತ್ತಿ ಆಗ್ತದೆ ಅಂತಂದ್ರೆ ಇದಕ್ಕೆ ಜ್ಞಾನಿಗಳ ವಾಣಿ ಅಂತ ಕರೀತಾರೆ. ಜ್ಞಾನಿಗಳ ವಾಣಿ ಅಂತ ಕರೀತಾರೆ. ಬಹಳ ಕಿಮ್ಮತ್ತಿನ ಮಾತವು, ಸಾಮಾನ್ಯ ಮಾತಲ್ಲ. ಅಂತಹ ಸತ್ಪುರುಷರು ಹುಟ್ಟಬೇಕಾಗಿತ್ತು ಅಂತಂದ್ರೆ ಅದು ಭಗವಂತನ ಇಚ್ಛಾ ಇದ್ರನ ಹುಡ್ತಾರ. ನಾಗಲಿಂಗ ಈ ಭೂಮಿಗೆ ಗಣಮಗನ ರೂಪದಲ್ಲಿ ಹುಟ್ಟಿದ್ರು ಸಹಿತ ಪಾರ್ವತಿಯ ಅವತಾರ ಅಂತ ಹೇಳ್ಕೊಂಡು ಬರ್ತಾರೆ. ಅಂತಹ ಪಾರ್ವತಿ ಅವತಾರವನ್ನ ತಾಳಿದಂತಹ ನವಲಗುಂದದ ನಾಗಲಿಂಗ ಒಂದಲ್ಲ ಎರಡಲ್ಲ ಅನೇಕ ಪವಾಡಗಳನ್ನ ಮಾಡ್ತಾ 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 ಮತ್ತೆ ಎಲ್ಲಿಗೆ ಬಂದ ಅಂತಂದ್ರೆ ನವಲಗುಂದಕ್ಕೆ ಬಂದ. ಶಿಶುನಾಳ ಶರೀಫನಿಗೆ ಹೇಳ್ದ, ಶರೀಫ ಶಂಕರಿ ಕುಡ್ಕೊಂತ ಜೀವನ ಹಾಳು ಮಾಡ್ಕೊಳಕ್ ಹೋಗ್ಬೇಡ, ಧರ್ಮ ಕ್ಷೇತ್ರವನ್ನೇ ಬೆಳಗುತ್ತಾ ಉದ್ಧಾರ ಮಾಡ್ತಾ ತತ್ವ ಪದಗಳನ್ನ ಹಾಡ್ತಾ ಹೋಗು, ಸೂರ್ಯ ಚಂದ್ರ ಇರೋ ತನಕನೂ ನಿನ್ನ ಹೆಸರು ಭೂಮಿ ಮ್ಯಾಗ ಉಳಿಲಿ ಅಂತ ತಿಳ್ಕೊಂಡು ಅವಂಗ ಆಶೀರ್ವಾದ ಮಾಡಿ ಮತ್ತೆ ನವಲಗುಂದಕ್ಕೆ ಬಂದ ಯಾರು? ನಾಗಲಿಂಗ.
ನವಲಗುಂದಕ್ಕೆ ಬರುವುದರಾಗನ ಒಬ್ಬ ಹೆಣ್ಮಗಳು ಬಡವಿ, ಬಹಳ ಬಡತನ. ಎಷ್ಟು ಬಡತನ ಅಂತಂದ್ರೆ ಕಿತ್ತಿ ತಿನ್ನು ಬಡತನ. ಗಂಡ ಸತ್ತು ಹೋಗ್ಯಾನ, ಮಕ್ಕಳು ಆಗಿದ್ದಿಲ್ಲ, ಬಂಧು ಬಳಗ ಯಾರೂ ಇಲ್ಲ, ಬಿದ್ದು ಹೋದ ಮನಿ ಕಟ್ಟಾಕು ಶಕ್ತಿ ಇಲ್ಲ. ಹಿಂದಿಂದೆಲ್ಲ ಬಿದ್ದಿತ್ತು, ಮುಂದೊಂದು ರೂಮ್ ಉಳಿದಿತ್ತು. ಆ ರೂಮಿನೊಳಗನ್ನ ವಾಸ ಮಾಡಾಕಿ, ಅಲ್ಲೇ ಮೂಲ್ಯಾಗ ಒಂದು ಒಲಿ ಹುಡ್ಕೊಂಡು ಒಂದಿಷ್ಟು ಅನ್ನ ಬೇಯಿಸ್ಕೊಂಡು ತಿನ್ನಾಕಿ, ಹಿತ್ತಲದಾಗನ ನಶಿಕಿನ್ಯಾಗ ಒಂದಿಷ್ಟು ನೀರು ತಗೊಂಡು ಹೋಗಿ ಜಳಕ ಮಾಡಾಕಿ. ಆದ್ರೆ ಆ ಮುದುಕಿದ ಒಂದು ಭಕ್ತಿ ಎಂಥದ್ದು ಅಂತಂದ್ರೆ, ನಾಗಲಿಂಗಪ್ಪನನ್ನ ಕರ್ಕೊಂಡು ಹೋಗಿ ಮನಿ ಒಳಗ ಪಾದ ಹಾಕಿಸಬೇಕು ಅನ್ನುವಂತಹ ಒಂದು ಪ್ರೀತಿ. ಯಾಕಂತ ಕೇಳಿದ್ರೆ ಮಹಾತ್ಮರ ಪಾದದೊಳಗೆ ಬಹಳ ದೊಡ್ಡ ಶಕ್ತಿ ಇರ್ತದೆ, ಮಹಾತ್ಮರ ಹಸ್ತದೊಳಗೆ ಬಹಳ ದೊಡ್ಡ ಶಕ್ತಿ ಇರ್ತದೆ. ಕೆಲವು ಕಡೆ ನಾವೆಲ್ಲ ಹೋಗಿರ್ತೀವಿ, ಕೆಲವು ಮಂದಿ ಇಷ್ಟು ನಮ್ಮನ್ನ ಹಠ ಮಾಡಿ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ. ಯಾಕಪ್ಪ, ಯಾಕೆ ಕರ್ಕೊಂಡು ಹೋಗ್ತೀಯಪ್ಪ, ನೀ ಪಾದ ಇಟ್ಟಿ ಅಂತಂದ್ರೆ ನಮ್ಮ ಮನೆ ಉದ್ಧಾರ ಆಗಿ ಹೋಗ್ತೀವಿ ಅನ್ನುವಂತ ಭಾವ ಅವ್ರದ್ದು ಇರ್ತದೆ. ಮೊನ್ನೆ ಹೇಳಿದ್ರಲ್ಲ ವಿರಕ್ತ ಮಠದಪ್ಪ ಅವರು, ಈ ಊರೊಳಗೆ ಪ್ರತಿಯೊಂದು ಮನೆ ಮನಗಳಲ್ಲಿ ಚನ್ನಬಸವ ಶ್ರೀಗಳು ಪಾದ ಇಟ್ಟಾರ ಅಂತ ತಿಳ್ಕೊಂಡು ಯಾರ ಮೈ ಒಳಗೂ ದೇವ್ ಎದ್ದಿಲ್ಲ, ದೇವರೇ ಎದ್ದವು ಅಂತಂದ್ರೆ ಅದಕ್ಕಂತಾರ ಮಹಾತ್ಮರ ಪಾದ, ಅದಕ್ಕಂತಾರ ಮಹಾತ್ಮರ ಪಾದ. ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ಕೆಣವನ್ನು ಆ ಕೆಂಡ ನುಂಗಿದಂತೆ. ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವನ್ನು ಆ ಕೆಂಡ ನುಂಗಿದಂತೆ. ಗುರುಚರಣದ ಮೇಲೆ ತನು ತೃಣವ ನಿರಿಸಿದರೆ ತನುವೆಲ್ಲ ಲಿಂಗಮಯ ಕಾಣ ರಾಮನಾಥ. ನಮ್ಮ ಜಂಗಮ ಮೂರ್ತಿಗಳಾಗಿರುವಂತ ನಮ್ಮ ಮಹಂತಯ್ಯ ಸ್ವಾಮಿಗಳವರು ಬಂದಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಈ ವೇದಿಕೆಗೆ ಸ್ವಾಗತವನ್ನು ಮಾಡ್ಕೋಬೇಕು. ಉರಿವ ಕೆಂಡದ ಮೇಲೆ ತೃಣವ ನಿರಿಸಿದರೆ ಆ ತೃಣವು ಆ ಕೆಂಡ ನುಂಗಿದಂತೆ. ಗುರುಚರಣದ ಮೇಲೆ ತನು ತೃಣವ ನಿರಿಸಿದರೆ ತೃಣವೆಲ್ಲ ಲಿಂಗಮಯ ಕಾಣ ರಾಮನಾಥ. ರಾಮನಾಥ ರಾಮನಾಥ. ದೇವರ ದಾಸಿಮಯ್ಯನವರು ಹೇಳ್ತಾರೆ, ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವ ಆ ಕೆಂಡ ನುಂಗಿದಂತೆ. ಈಗ ನೀವು ನಿಗಿ 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 ಉರಿತಾ ಇರುವಂತಹ ಬೆಂಕಿ ಕೆಂಡದ ಮ್ಯಾಗ ತೃಣ ಅಂತಂದ್ರೆ ಒಣಗಿದ ಹುಲ್ಲು. ಏನ ಒಣಗಿದ ಹುಲ್ಲು. ಆ ಒಣಗಿದ ಹುಲ್ಲು ತಂದಿಟ್ರೆ ಆ ತೃಣವನ್ನು ಆ ಕೆಂಡ ನುಂಗಿದಂತೆ. ಇಡೂ ಹೊತ್ನ್ಯಾಗ ಒಣಗಿದ ಹುಲ್ಲ ಅನ್ನೋದು ಗೊತ್ತಾಗ್ತದೆ, ಬೆಂಕಿ ಸುಟ್ಟ ಮ್ಯಾಗ ಒಣಗಿದ ಹುಲ್ಲು ಅನ್ನೋದು ಗೊತ್ತಾಗ್ತದನ್ನು. ಆ ತೃಣವನ್ನು ಆ ಕೆಂಡ ನುಂಗಿದಂತೆ. ಆ ಕೆಂಡ ನುಂಗಿ ತನ್ನಂಗ ಮಾಡ್ಕೊಂಡ್ಬಿಡುತ್ತದೆ. ಹೌದಿಲ್ಲ? ಗುರುಚರಣದ ಮೇಲೆ ತನು ತೃಣವನ್ನಿರಿಸಿದರೆ ತನುವೆಲ್ಲ ಲಿಂಗಮಯ ಕಾಣ ರಾಮನಾಥ. ಗುರುವಿನ ಪಾದ ಅನ್ನುವಂಥದ್ದು ಬೆಂಕಿ ಕೆಂಡಿದ್ದಂಗಂತ ನಾ ಹೇಳೋದು ಅರ್ಥ ಆಗ್ತದೆ. ಗುರುವಿನ ಪಾದ ಅನ್ನುವಂಥದ್ದು ಬೆಂಕಿ ಕೆಂಡಿದ್ದಂಗಂತ. ಈ ಭಕ್ತರು ಅನ್ನುವಂತಹ ಶರೀರ ಏನೈತಲ್ಲ, ಇದು ಒಣಗಿದ ಹುಲ್ಲಿದ್ದಂಗಂತ. ಆ ಬೆಂಕಿ ಕೆಂಡದ ಮ್ಯಾಗ ನಮ್ಮ ಹಣಿ ಒಯ್ದು ಇಟ್ವಿ ಅಂತಂದ್ರೆ ಇಲ್ಲಿರುವಂತಹ ಎಲ್ಲ ದೋಷಗಳು ದೂರಾಗಿ ಸಾಕ್ಷಾತ್ ಲಿಂಗವೇ ನಾವಾಗಿ ಬಿಡ್ತೀವಿ. ಅದಕ್ಕೆ ಸದ್ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಬೇಕು, ಅದಕ್ಕೆ ಸದ್ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಬೇಕು ಅಂತ ತಿಳ್ಕೊಂಡು ದೇವರ ದಾಸಿಮಯ್ಯನವರು ಹೇಳ್ಕೊಂಡು ಬರ್ತಾರೆ. ಅಂತಂದ್ರೆ ಈ ಜಗತ್ತಿನೊಳಗೆ ಎಲ್ಲದಕ್ಕಿಂತಲೂ ಶಕ್ತಿ ಯಾವುದಕ್ಕೆ ಹೆಚ್ಚದ ಅಂತಂದ್ರೆ ಸದ್ಗುರುವಿನ ಪಾದದೊಳಗದ, ಸದ್ಗುರುವಿನ ಪಾದದೊಳಗದ. ಹರಿವನೀವ ಗುರು ಯಜಿಸಣ್ಣ ಹರಿಹರರು ಬ್ರಹ್ಮಾದಿಗಳ ಬೇರೆ